ಈ ಗ್ಯಾರಂಟಿಗಳನ್ನು ಕಿತ್ಬಿಡಿ ಶ್ರೀಮಂತರು ಅಂತೇಳಿ ಎಂ ಬಿ ಪಾಟೀಲ್ ಕರೆ ಕೊಟ್ಟಿದ್ದಾರೆ. ಅಂದರೆ ಇವ್ರಿಗೆ ಜ್ಞಾನ ಇರಲಿಲ್ಲ. ಡಿ ಕೆ ಸುರೇಶ್ ಹೇಳಿದಾರಲ್ಲ, ಈ ಗ್ಯಾರಂಟಿಗಳ ಭಾರ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇರೋದು, ಭಾರ ಅನ್ನೋದ್ರ ಬಗ್ಗೆ. ಬಟ್ ಇದು ಕೇಂದ್ರ ಸರ್ಕಾರದ ಒಂದು ಫಾಲೋ ಮಾಡಂತ ಕಾಣ್ತದೆ. ಹಿಂದೆ ಗ್ಯಾಸ್ ಸಬ್ಸಿಡಿ ಕೊಟ್ಟಾಗ ಕಿವಿಟ್ ಅಪ್ ಅಂತ ಹೇಳೋದು ನೋಡಿ, ಸಬ್ಸಿಡಿ ಮೊದಲಿಂದನೂ ಕೊಡ್ತಾ ಇದ್ದಾರೆ, ನಾವೇನು ಬಂದಾಗಿಂದ ಕೊಡ್ತಾ ಇಲ್ಲ. ಹಿಂದೆಯಿಂದನೂ ಭಾಳ ಸಬ್ಸಿಡಿ ಭಾಳ ವರ್ಷಗಳಿಂದ ಇದೆ, ಒಂದು 45-50 ವರ್ಷದಿಂದನೂ ಬರ್ತಾ ಇದೆ ಸಬ್ಸಿಡಿ. ಅದರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಕರೆ ಕೊಟ್ಟರು, ಯಾರು ಬೆಲೆ ಕೇಳಿದಾರೆ ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡಿದ ಯೋಜನೆ ಅಲ್ಲ, BJP ಮಾಡಿದಂಥ ಸಬ್ಸಿಡಿ ಯೋಜನೆ ಅಲ್ಲ. ಹಿಂದೆ ಇತ್ತು, ಹಿಂದೆ ಕಾಂಗ್ರೆಸ್ ಅವರೇ ಮಾಡಿದ್ರು. ಈಗ ಇವರೇ ಮಾಡಿದ ಯೋಜನೆ ಅವಾಗ ಹೇಳ್ಬೋದಾಯ್ತಲ್ಲ. ಯೋಜನೆ ಮಾಡೋವಾಗೆ ಯಾರ್ಯಾರು ಧನಿಕರಿದ್ದಾರೆ ನೀವು ತಗೊಂಬೇಡಿ ಅಂತ ಅವಾಗೇ ಘೋಷಣೆ ಮಾಡಿಬಿಡ್ಬೋದಾಯ್ತು. ಚುನಾವಣೆಗೆ ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗ ಏನು ಹೇಳಿಲ್ಲ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ. ಅಂದ್ರೆ ಉಳ್ಳವರು ತಾನೆ, ಮಾದೇವಪ್ಪನೂ ಉಳ್ಳವರು, ಕಾಕಾ ಪಾಟೀಲು ಉಳ್ಳವರು. ಅವಾಗ ನೀವೇ ಹೇಳಿದ್ದೀರ ಉಳ್ಳವರಿಗೂ ಕೊಡ್ತೀನಿ ಅಂತ. ಈಗ ಕೊಡಲ್ಲ ಅಂದ್ರೆ ಇದು ಮಾತಿಗೆ ತಪ್ಪದಂಗಾಗಲ್ವಾ? ನೀವು ಮೋಸ ಮಾಡ್ದಂಗಾಗಲ್ಲ, ಜನಗಳಿಗೆ ದ್ರೋಹ ಬಗ್ದಂಗಾಗಲ್ವಾ? ಹೇಳ್ಬಿಟ್ಟಿದ್ದೀರಲ್ಲ. ನರೇಂದ್ರ ಮೋದಿ ಏನಾನ ಈ ತರ ಯೋಜನೆ ಮಾಡುವಾಗ ಏನಾನ ಹೇಳಿದ್ರ? ನಾವೇನು ಯೋಜನೆನೇ ಮಾಡಿರಲಿಲ್ಲ. ಯೋಜನೆ ಹಿಂದೆ ಸರ್ಕಾರಗಳು ಮಾಡಿದ್ದು ಸಬ್ಸಿಡಿದು, ಗ್ಯಾಸ್ ಸಿಲಿಂಡರ್ ಬಗ್ಗೆ. ಅದರಿಂದ ಈಗ ಇವೆಲ್ಲ ಸೂಚನೆ ಏನು ಅಂದರೆ, ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದೆಲ್ಲ ಒಂದು ಕನ್ನಡಿ ಹಿಡ್ದಂಗೆ. ಪಾಪರ್ ಆಗಿರೋದಕ್ಕಿಂತ ಇದಕ್ಕಿಂತ ಇನ್ನೇನು ಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ಈ ಗ್ಯಾರಂಟಿಗಳನ್ನು ಕಿತ್ಬಿಡಿ ಶ್ರೀಮಂತರು ಅಂತೇಳಿ ಎಂ ಬಿ ಪಾಟೀಲ್ ಕರೆ ಕೊಟ್ಟಿದ್ದಾರೆ. ಅಂದರೆ ಇವ್ರಿಗೆ ಜ್ಞಾನ ಇರಲಿಲ್ಲ. ಡಿ ಕೆ ಸುರೇಶ್ ಹೇಳಿದಾರಲ್ಲ, ಈ ಗ್ಯಾರಂಟಿಗಳ ಭಾರ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇರೋದು, ಭಾರ ಅನ್ನೋದ್ರ ಬಗ್ಗೆ. ಬಟ್ ಇದು ಕೇಂದ್ರ ಸರ್ಕಾರದ ಒಂದು ಫಾಲೋ ಮಾಡಂತ ಕಾಣ್ತದೆ. ಹಿಂದೆ ಗ್ಯಾಸ್ ಸಬ್ಸಿಡಿ ಕೊಟ್ಟಾಗ ಕಿವಿಟ್ ಅಪ್ ಅಂತ ಹೇಳೋದು ನೋಡಿ, ಸಬ್ಸಿಡಿ ಮೊದಲಿಂದನೂ ಕೊಡ್ತಾ ಇದ್ದಾರೆ, ನಾವೇನು ಬಂದಾಗಿಂದ ಕೊಡ್ತಾ ಇಲ್ಲ. ಹಿಂದೆಯಿಂದನೂ ಭಾಳ ಸಬ್ಸಿಡಿ ಭಾಳ ವರ್ಷಗಳಿಂದ ಇದೆ, ಒಂದು 45-50 ವರ್ಷದಿಂದನೂ ಬರ್ತಾ ಇದೆ ಸಬ್ಸಿಡಿ. ಅದರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಕರೆ ಕೊಟ್ಟರು, ಯಾರು ಬೆಲೆ ಕೇಳಿದಾರೆ ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡಿದ ಯೋಜನೆ ಅಲ್ಲ, BJP ಮಾಡಿದಂಥ ಸಬ್ಸಿಡಿ ಯೋಜನೆ ಅಲ್ಲ. ಹಿಂದೆ ಇತ್ತು, ಹಿಂದೆ ಕಾಂಗ್ರೆಸ್ ಅವರೇ ಮಾಡಿದ್ರು. ಈಗ ಇವರೇ ಮಾಡಿದ ಯೋಜನೆ ಅವಾಗ ಹೇಳ್ಬೋದಾಯ್ತಲ್ಲ. ಯೋಜನೆ ಮಾಡೋವಾಗೆ ಯಾರ್ಯಾರು ಧನಿಕರಿದ್ದಾರೆ ನೀವು ತಗೊಂಬೇಡಿ ಅಂತ ಅವಾಗೇ ಘೋಷಣೆ ಮಾಡಿಬಿಡ್ಬೋದಾಯ್ತು. ಚುನಾವಣೆಗೆ ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗ ಏನು ಹೇಳಿಲ್ಲ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ. ಅಂದ್ರೆ ಉಳ್ಳವರು ತಾನೆ, ಮಾದೇವಪ್ಪನೂ ಉಳ್ಳವರು, ಕಾಕಾ ಪಾಟೀಲು ಉಳ್ಳವರು. ಅವಾಗ ನೀವೇ ಹೇಳಿದ್ದೀರ ಉಳ್ಳವರಿಗೂ ಕೊಡ್ತೀನಿ ಅಂತ. ಈಗ ಕೊಡಲ್ಲ ಅಂದ್ರೆ ಇದು ಮಾತಿಗೆ ತಪ್ಪದಂಗಾಗಲ್ವಾ? ನೀವು ಮೋಸ ಮಾಡ್ದಂಗಾಗಲ್ಲ, ಜನಗಳಿಗೆ ದ್ರೋಹ ಬಗ್ದಂಗಾಗಲ್ವಾ? ಹೇಳ್ಬಿಟ್ಟಿದ್ದೀರಲ್ಲ. ನರೇಂದ್ರ ಮೋದಿ ಏನಾನ ಈ ತರ ಯೋಜನೆ ಮಾಡುವಾಗ ಏನಾನ ಹೇಳಿದ್ರ? ನಾವೇನು ಯೋಜನೆನೇ ಮಾಡಿರಲಿಲ್ಲ. ಯೋಜನೆ ಹಿಂದೆ ಸರ್ಕಾರಗಳು ಮಾಡಿದ್ದು ಸಬ್ಸಿಡಿದು, ಗ್ಯಾಸ್ ಸಿಲಿಂಡರ್ ಬಗ್ಗೆ. ಅದರಿಂದ ಈಗ ಇವೆಲ್ಲ ಸೂಚನೆ ಏನು ಅಂದರೆ, ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದೆಲ್ಲ ಒಂದು ಕನ್ನಡಿ ಹಿಡ್ದಂಗೆ. ಪಾಪರ್ ಆಗಿರೋದಕ್ಕಿಂತ ಇದಕ್ಕಿಂತ ಇನ್ನೇನು ಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ.